ನಮಸ್ಕಾರ ಪ್ರಜೆಗಳೇ, ಬಕಳಾಬಾದ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. ಈ ಬೆಂಗಳೂರು ಕ್ಲೈಮೇಟ್ಗೆ ಬಿಸಿ ಬಿಸಿ ಕಬಾಬ್ ಸಿಕ್ಕಿದ್ರೆ ಆಹಾ, ಅದೇ ಸ್ವರ್ಗ ಕಣ್ರಿ. ಆ ಕಬಾಬ್ ತಿನ್ನಕ್ಕೆ ನಾವು ಬಂದಿರೋ ಜಾಗನೇ ಚಾಮರಾಜಪೇಟೆ. ಚಾಮರಾಜಪೇಟೆಯಲ್ಲಿ ಎಲ್ಲಪ್ಪ ಅಂತ ಅಂದರೆ ಈದ್ಗಾ ಮೈದಾನದ ಹತ್ರ ಒಂದು ಫುಡ್ ಟ್ರಕ್ ಇದೆ. ಅದರ ಹೆಸರೇ ಹಳ್ಳಿ ಮನೆ ಕಬಾಬ್ ಅಂತ. ತುಂಬ ಜನ ರೆಕಮೆಂಡ್ ಮಾಡಿದ್ರು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ಏನೇನು ಸಿಗುತ್ತೆ ಮತ್ತು ಪ್ರೈಸಿಂಗ್ ಹೆಂಗಿದೆ, ಟೇಸ್ಟ್ ಏನೇನು ಅಂತ ನೀವೇ ನೋಡಿ ಅಂತೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಧ್ರುವ ಅಂತ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಇದು ಹಳ್ಳಿ ಕಬಾಬ್ ಮನೆ? ಸರ್ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 year ಆಗ್ತಾ ಇದೆ, ಈ ನವಂಬರ್ 25ಗೆ. ಆಮೇಲೆ ನಮ್ಮ ಹಳ್ಳಿ ಕಬಾಬ್ ಮನೆ ಬಂದು ನಮ್ಮ ಹತ್ರ 4 ವೆರೈಟೀಸ್ ಆಫ್ ಕಬಾಬ್ ಇದೆ. ಅದು ಬಂದು ನಾರ್ಮಲ್ ಕಬಾಬು, ಕ್ಷತ್ರಿಯ ಕಬಾಬು, ಪೆಪ್ಪರ್ ಕಬಾಬು, ಡ್ರ್ಯಾಗನ್ ಕಬಾಬ್ ಅಂತ. ಅದು ಬಿಟ್ಟು ನಮ್ಮ ಹತ್ರ ಲಾಲಿಪಾಪು, ಕಲ್ಮಿ, ಮಟನ್ ಕೀಮಾ, ವಡ ಅದೆಲ್ಲ ಸಿಗುತ್ತೆ. ಆಮೇಲೆ ನಮ್ಮ ಹತ್ರ ತುಂಬ ವೆರೈಟೀಸ್ ಆಫ್ ಕಾಂಬೋಸ್ ಇದೆ. ಕಾಂಬೋಸ್ 79ಇಂದನೇ ಸ್ಟಾರ್ಟ್ ಆಗುತ್ತೆ, ಅಪ್ ಟು 209 ತನಕ ಕಾಂಬೋಸ್ ಇದೆ ಸರ್. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಇವಾಗ ಸದ್ಯಕ್ಕೆ ಬಂದು ಸಾಯಂಕಾಲ 6 ಗಂಟೆಯಿಂದ 10:30 ತನಕ ಇದೆ. ಇನ್ನು ಡಿಸೆಂಬರ್ 4ನೇ ತಾರೀಕಿಂದ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ, ತಿರ್ಗಾ 6 ಗಂಟೆಯಿಂದ 10:30 ತನಕ ಇರ್ತೀವಿ ಸರ್. ಅದು ವೆರೈಟಿ ಕೇಳ್ಪಟ್ಟೆ. ಅದು ವೆಡ್ನೆಸ್ಡೇ ಹೊತ್ತು ಬಿರಿಯಾನಿ ರೈಸ್ ಸಿಗುತ್ತೆ ಮತ್ತು ನೀರು ದೋಸೆ ಸಿಗುತ್ತೆ ಅಂತ. ಅದ್ರ ಬಗ್ಗೆ ಎವ್ರಿ ಟ್ಯೂಸ್ಡೇಸು ನಮ್ಮ ಹತ್ರ 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಇರುತ್ತೆ. ಎವ್ರಿ ವೆಡ್ನೆಸ್ಡೇಸು ಮತ್ತು ಫ್ರೈಡೇಸು ಬಂದು ಪ್ರಾನ್ಸ್ ಗೀ ರೋಸ್ಟ್ ವಿತ್ ನೀರು ದೋಸೆ ಸಿಗುತ್ತೆ. ಆ್ಯಂಡ್ ಎವ್ರಿ ಥರ್ಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಬಂದು 1 kg ಕಬಾಬ್ ತೊಗೊಂಡ್ರೆ 200 grams ಕಬಾಬ್ ಫ್ರೀ ಇರುತ್ತೆ. ಹೌದಾ? ಸೊ ಥ್ರೂ ಔಟ್ ದ ಇಯರ್ ಇರುತ್ತೆ, 365 ಡೇಸು ಇರುತ್ತೆ ಆಫರ್. ನಾವಿಲ್ಲಿ ಏನು ಟ್ರೈ ಮಾಡ್ಬೋದು ಸರ್ ಇವಾಗ? ಸರ್ ನೀವು ಸ್ಪೆಷಲ್ ಆಗಿ ಟ್ರೈ ಮಾಡಬೇಕು ಅಂದರೆ ಒಂದು ಕ್ಷತ್ರಿಯ ಕಬಾಬ್ ಟ್ರೈ ಮಾಡಿ, ಪೆಪ್ಪರ್ ಕಬಾಬ್ ಟ್ರೈ ಮಾಡಿ, ಆ್ಯಂಡ್ ಮಟನ್ ಕೀಮಾ ವಡ ಟ್ರೈ ಮಾಡಿ. ಮಟನ್ ಕೀಮಾ ವಡನ ನಾವು ಆಯಿಲ್ ಫ್ರೈ ಮಾಡಲ್ಲ, ಅದು ತವಾ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ನೀವು ಚಪಾತಿ ವಿತ್ ಚಿಕನ್ ಫ್ರೈಯೂ ಟ್ರೈ ಮಾಡಿ ಸರ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ 1 ತಿಂಗಳಿಂದ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಬಂದು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಬಂದು ಇವತ್ತು ಪಾಪ್ಕಾರ್ನ್ ಚಿಕನ್ ಇಸ್ಕೊಂಡಿದ್ದೀನಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಪರವಾಗಿಲ್ಲ, ಸೂಪರ್ ಆಗಿದೆ, ತಿನ್ಬೋದು, ಚೆನ್ನಾಗಿದೆ ಸರ್. ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಗಿದೆ ಸರ್, ಚೆನ್ನಾಗಿದೆ. ಫಸ್ಟ್ ಸಲ ಈ ಥರ ನಾನು ತಿಂತಿರೋದು, ತುಂಬ ಚೆನ್ನಾಗಿದೆ ಸರ್. ತುಂಬ ದಿವಸದಿಂದ ಬರ್ತಾ ಇದ್ದೀವಿ, ಸೂಪರ್ ಆಗಿದೆ ಟೇಸ್ಟು. ಕೈಮಾ ವಡೆ ಮೊದಲಿಗೆ ನಾನು ಇಲ್ಲಿ ಕೈಮಾ ವಡೆನ ತೊಗೊಂಡಿದ್ದೀನಿ. 2 ಪೀಸು 50 ರೂಪಾಯಿ. ಬೇರೆಯವರೆಲ್ಲ ಈ ಕೈಮಾ ವಡೆನ ಎಣ್ಣೆಯಲ್ಲಿ ಕರೀತಾರೆ, ಇವ್ರು ಬಂದು ತವಾಲಿ ಫ್ರೈ ಮಾಡೋದು. ಟೇಸ್ಟು ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿದೆ, ಪ್ರೆಷರ್ ಕೊಡೋದೇ ಬೇಡ, ಹಂಗೆ ಕಟ್ಟಾಗುತ್ತೆ. ತುಂಬ ಟೆಂಡರ್ ಆಗಿದೆ ಮೀಟು. ಟೇಸ್ಟ್ ತುಂಬ ಸೆಟಲ್ ಆಗಿದೆ. ಖಾರ ಬಂದು ಮೀಡಿಯಮ್ ಆಗಿದೆ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿದ್ದಾರೆ. ತಿನ್ನೋಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ. ಹೀಗೆ ಮುರ್ಕೊಂಡು ಹೀಗೆ ಈರುಳ್ಳಿ ಪೀಸ್ ಇಟ್ಕೊಂಡು ಹಿಂಗೆ ಚಟ್ನಿ ಎತ್ಕೊಂಡು ಈ ಬೈಟ್ನ ಬಾಯಿಗೆ ಇಟ್ಕೊತಾ ಇದ್ರೆ ಆಹಾ, ಬಾಯಲ್ಲಿ ಬ್ಲಾಸ್ಟ್ ಆಗುತ್ತೆ ಫ್ಲೇವರ್ಸು. ತಿಂದಿದ ತಕ್ಷಣ ಒಳ್ಳೆ ಟೇಸ್ಟ್ ಇದೆ ಕಣ್ರಿ, ಒಳ್ಳೆ ಮಜಾ ಬರುತ್ತೆ. ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಡು ತಿಂತಾಯಿದ್ರೆ ಆ ಮಜಾನೇ ಬೇರೆ ಲೆವೆಲ್ಲು. ಫ್ರೈಡ್ ಚಿಕನ್ನ ತೊಗೊಂಡಿದ್ದೀನಿ. ಈ 1 ಪೀಸ್ ಬಂದು 70 ರೂಪೀಸ್ ಚಾರ್ಜ್ ಆಗುತ್ತೆ. ಒಳ್ಳೆ ಸೈಜ್ ಇದೆ. ಇದರ ಮೇಲೆ ಒಂದು ಪೌಡರ್ ಹಾಕಿದ್ದಾರೆ, ಮತ್ತಲ್ಲಿ ಕೆಚಪ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಮಯೋನೀಸ್ ಪ್ಯಾಕೆಟ್ ಬೇರೆ ಕೊಟ್ಟಿದ್ದಾರೆ. ನೋಡಿ ಲೆಗ್ ಪೀಸ್ ಹೆಂಗಿದೆ. ಇದನ್ನು ಫಸ್ಟು ಮಯೋನೀಸ್ ಜೊತೆಯಲ್ಲಿ ಇವಾಗ ಹತ್ಕೊತಾ ಇದ್ದೀನಿ.
ಸಕ್ಕದಾಗಿದೆ, ಕ್ಲೀನಾಗಿ ಫ್ರೈ ಆಗಿದೆ ಚಿಕನ್ನು. ಈ KFC ಸ್ಟೈಲ್ ಥರ ಇದೆ ಈ ಫ್ರೈಡ್ ಚಿಕನ್ನು. ಅಂಥ ಸ್ಪೈಸಿ ಏನಿಲ್ಲ, ಚಿಕನ್ ಬಂದು ತುಂಬ ಜ್ಯೂಸಿಯಾಗಿ ಚೆನ್ನಾಗಿದೆ. ಈ ಮೇಲ್ಗಡೆ ಮಸಾಲೆ ಹಾಕಿದಾರಲ್ಲ, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಈ ಚಿಕನಲ್ಲಿ. ಬಾಯಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಫ್ಲೇವರ್ಸ್ ಎಲ್ಲ, ತುಂಬ ಚೆನ್ನಾಗಿದೆ. ಇವಾಗ ಕೆಚಪ್ ಜೊತೆ ಟ್ರೈ ಮಾಡ್ತೀನಿ. ಇಲ್ಲಿ ನೀವು ನೋಡ್ದಂಗೆ ಕೆಚಪ್ಪು ಮತ್ತು ಮಯೋನೀಸು ಯಾವುದೋ ಬಂದ್ಬಿಟ್ಟು ಇವರು ಲೋಕಲ್ ಯೂಸ್ ಮಾಡ್ತಾ ಇಲ್ಲ, ಬ್ರ್ಯಾಂಡೆಡ್ ಯೂಸ್ ಮಾಡ್ತಾ ಇದ್ದಾರೆ ಕೆಚಪ್ಪು ಮತ್ತು ಮಯೋನೀಸು. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೆ ನೀವು ಒಂದು 10ರಿಂದ 15 ನಿಮಿಷ ಕಾಯಬೇಕಾಗತ್ತೆ, ಯಾಕಂದರೆ ಇವರು ಫ್ರೆಶ್ ಆಗಿ ನಿಮ್ಮ ಮುಂದೆನೇ ಮಾಡಿಕೊಡ್ತಾರೆ, ಮೊದಲೇ ಮಾಡಿ ಇಟ್ಟಿರಲ್ಲ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ತಿಂತಾ ಇದ್ರೆ ಒಳ್ಳೆ ಮಜಾ ಬರುತ್ತೆ. ಆಗಿದೆ ನೋಡಿ ಸ್ಮೋಕ್ ಹೆಂಗೆ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಐಟಮ್ ಬಂದು ಲಾಲಿಪಾಪ್ ತೊಗೊಂಡಿದ್ದೀನಿ. 3 ಪೀಸ್ ಬಂದು ನಿಮಗೆ 50 ರೂಪಾಯಿ ಚಾರ್ಜ್ ಆಗುತ್ತೆ. 5 ಪೀಸ್ ಇತ್ತು ಅಂದರೆ 70 ರೂಪಾಯಿ ಚಾರ್ಜ್ ಆಗುತ್ತೆ. ನೋಡಿ ಪೀಸು ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಒಂದು 3 ಪೀಸ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ನಿಮಗೆ ತಿಳಿಸ್ಕೊಡ್ತೀನಿ. ಲಾಲಿಪಾಪ್ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ, ಸೆಟಲ್ ಆಗಿದೆ ಫ್ಲೇವರ್ ಬಂದು, ಕ್ರಿಸ್ಪಾಗಿದೆ. ಖಾರ ಬಂದು ಮೀಡಿಯಮ್ ಆಗಿದೆ ಮತ್ತು ಕ್ಲೀನಾಗಿ ಕುಕ್ ಆಗಿದೆ. ಫಸ್ಟ್ ಆಫ್ ಆಲು ಕ್ಲೀನಾಗಿ ಕುಕ್ ಆಗಿರಬೇಕು ನಿಮಗೆ ಲಾಲಿಪಾಪ್ ಅಂತ ಅಂದರೆ. ಒಳಗಡೆ ಮೀಟ್ ಬಂದು ತುಂಬ ಸಾಫ್ಟ್ ಆಗುತ್ತೆ ಕ್ಲೀನಾಗಿ ಕುಕ್ ಆಗಿದ್ರೆ. ಕ್ಲೀನಾಗಿ ಕುಕ್ ಆಗಿದೆ, ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಐಟಮ್ ಬಂದು ನಾನು ಕುಷ್ಕಾನ ತೊಗೊಂಡಿದ್ದೀನಿ. ಬಿರಿಯಾನಿ ಬಂದು ನಿಮಗೆ 120 ರೂಪೀಸ್ ಕಾಸ್ಟ್ ಆಗುತ್ತೆ. ಕುಷ್ಕಾ ಬಂದು ಇದು ಬರೀ 50 ರೂಪೀಸ್ ಕಾಸ್ಟ್ ಆಗುತ್ತೆ. ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಿಮಗೆ ಶೇರ್ವಾ, ರಾಯ್ತಾ, ಆನಿಯನ್ನು, ಲೆಮನ್ನು ಇಷ್ಟು ಐಟಮ್ ಸಿಗುತ್ತೆ ಕೇವಲ 50 ರೂಪಾಯಿ. ಕುಷ್ಕಾ ಜೊತೆಯಲ್ಲಿ ಮೊಟ್ಟೆ ಕೊಟ್ಟಿದ್ದಾರೆ. ಮೊದಲನೇದು ನಾನು ಮೊಟ್ಟೆಯಿಂದನೇ ಪ್ರಾರಂಭ ಮಾಡ್ತೀನಿ. ಕುಷ್ಕಾಗೆ ಬಂದ್ಬಿಟ್ಟು ಒಳ್ಳೆ ರೈಸ್ನ ಯೂಸ್ ಮಾಡಿದ್ದಾರೆ. ಇದು ಜೀರಾ ರೈಸ್ ಯೂಸ್ ಮಾಡಿದ್ದಾರೆ ಕುಷ್ಕಾಗೆ. ನಿಮಗೆ ಫ್ಲೇವರು ಅರೋಮಾ ಬಂದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬಿರಿಯಾನಿ ಇದರಲ್ಲೆಲ್ಲ ನಿಮಗೆ ಬಾಯಿಗೆ ಚಕ್ಕೆ ಲವಂಗ ಅದು ಇದು ಎಲ್ಲ ಸಿಗುತ್ತೆ. ಇಲ್ಲಿ ಏನೂ ಸಿಗ್ತಾ ಇಲ್ಲ, ಮೈಲ್ಡ್ ಆಗಿದೆ ರೈಸು. ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಸೆಟಲ್ ಆಗಿದೆ, ನಿಮಗೆ ಅಷ್ಟು ಖಾರನೂ ಇಲ್ಲ. ಶೇರ್ವಾ ಜೊತೆಲ್ಲೇ ಟ್ರೈ ಮಾಡ್ತೀನಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಶೇರ್ವಾ ಬಂದು ಥಿಕ್ನೆಸ್ ಆಗಿದೆ. ಶೇರ್ವಾ ಹಿಂಗೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಕೊಂಡು ಅದರ ಜೊತೆಲಿ ಒಂಚೂರು ಲೆಮನ್ನು ಹಿಂಗೆ ಹಿಂಡ್ಕೊಂಡು ಶೇರ್ವಾ ಬಂದ್ಬಿಟ್ಟು ನಿಮಗೆ ಥಿಕ್ನೆಸ್ ಆಗಿದೆ. ಮಸಾಲೆ ಬಂದು ಚೆನ್ನಾಗಿ ಹಾಕಿದ್ದಾರೆ, ಫ್ಲೇವರು ಚೆನ್ನಾಗಿ ಬರ್ತಾ ಇದೆ ಶೇರ್ವಾದು. ಈ ರೈಸ್ ಜೊತೆಲಿ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಶೇರ್ವಾ. ಇವಾಗ ಮೊಸರು ಬಜ್ಜಿ ಜೊತೆಲಿ ಟ್ರೈ ಮಾಡ್ತೀನಿ. ಮೊಸರು ಬಜ್ಜಿಗೆ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಾಕಿದ್ದಾರೆ. ಬಿರಿಯಾನಿ ಜೊತೆಲಿ ಈರುಳ್ಳಿ ಸೌತೆಕಾಯಿ ಎಲ್ಲ ಬಾಯಿಗೆ ಸಿಕ್ಕಿ ಒಳ್ಳೆ ಮಜಾ ಕೊಡುತ್ತೆ. ನೀವು ಅಷ್ಟೇ ಚಾಮರಾಜಪೇಟೆಗೆ ಬಂದರೆ ಮಿಸ್ ಮಾಡ್ದಿರಾ ಹಳ್ಳಿ ಕಬಾಬ್ ಮನೆಗೆ ಬನ್ನಿ. ಮಿಸ್ ಮಾಡ್ದಿರಂಗೆ ಇದನ್ನು ವಿಸಿಟ್ ಮಾಡಿ. ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ದಿರಂಗೆ ವಿಸಿಟ್ ಮಾಡಿ.